ನಮಸ್ತೆ ಗೆಳೆಯರೆ. ನಾಳೆ ಶಿವರಾತ್ರಿ. ವರ್ಷದ ಮುಂಜಾನೆ, ದಿನದ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಗೆ ಶ್ರೇಷ್ಠವೋ, ವರ್ಷದ ಮುಂಜಾನೆ ಬ್ರಾಹ್ಮಿ ಸಮಯ ಪ್ರದೋಷ ಶಿವರಾತ್ರಿ ಆಗುತ್ತೆ. ಪ್ರದೋಷ ಅಂದರೆ ಶಿವನಿಗೆ ಪ್ರಿಯವಾದ ಸಮಯ ಅಂತ. ಪ್ರತಿ ತಿಂಗಳಲ್ಲೂ 2 ಪ್ರದೋಷ ಬರುತ್ತೆ, ತ್ರಯೋದಶಿ ಅಂತ ಅರ್ಥ. ಹೇಗೆ 15 ದಿವಸದಲ್ಲಿ ಒಂದು ಮುಂಜಾನೆ ಬರುತ್ತೆ, ಅದನ್ನು ಮಾಸ ಶಿವರಾತ್ರಿ ಅಂತ ಕರೀತಾರೆ. ವರ್ಷದಲ್ಲಿ ಬರೋ ಒಂದು ಶಿವರಾತ್ರಿ ಇರುತ್ತಲ್ಲ, ಅದನ್ನು ಮಹಾಶಿವರಾತ್ರಿ ಅಂತ ಕರೀತಾರೆ. ಶಿವನಿಗೆ ತುಂಬ ಪ್ರಿಯವಾದ ಸಮಯ. ಶಿವನ ಆಳ ಅಗಲಗಳನ್ನು ಅಳೆಯುವ ಸಮಯ. ಆದರೆ ಅಳತೆಗೆ ಸಿಗದ ಶಿವ ಅವನು. ಸಾಕ್ಷಾತ್ ತಾತ ವಿಷ್ಣು ಕೂಡ ಆತನನ್ನು ಅಳೆಯಲಾಗಲಿಲ್ಲ. ತಂದೆ ಬ್ರಹ್ಮ ಕೂಡ ಆತನನ್ನು ಅಳೆಯಲಾಗಲಿಲ್ಲ. ಅಳೆಯಲಾಗದ ವ್ಯಕ್ತಿಯನ್ನು ಅಳೆಯುವ ಪ್ರಯತ್ನ ಮಾಡುವ ದಿನ ಶಿವರಾತ್ರಿ. ಶಿವನಿಗಾಗಿ ಅರ್ಪಣೆ ಮಾಡುವ ರಾತ್ರಿ ಶಿವರಾತ್ರಿ. ಉಪವಾಸ ಇದ್ದರೂ ಒಳ್ಳೆಯದು, ತಿಂದರೂ ಒಳ್ಳೆಯದು, ಜಪ ಮಾಡಿದ್ರೂ ಒಳ್ಳೆಯದು, ಮಾಡದಿದ್ರೂ ಒಳ್ಳೆಯದು. ಶಿವರಾತ್ರಿ ಆತನ ಬಳಿ ಕೂತ್ರೆ ಸಾಕು. ಮಕ್ಕಳಿಗೆ ಆಟ ಆಡಿಕೊಂಡಿದ್ರೂ ಸಾಕು, ನೀವು ಹಾಡು ಹೇಳ್ಕೊಂಡಿದ್ರೂ ಸಾಕು. ನಗುತ್ತಾ ಕಳೆಯುವ ರಾತ್ರಿ ಶಿವರಾತ್ರಿ. ಆಟ ಪಾಠಗಳಿಂದ ಶಿವನನ್ನು ನೆನೆಯುವ ರಾತ್ರಿ ಶಿವರಾತ್ರಿ. ಭಜನೆಗಳಿಂದ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ಆತನನ್ನು ಭಜಿಸಿದರೆ ಆತನನ್ನು ಪಡೆಯುವ ರಾತ್ರಿ ಶಿವರಾತ್ರಿ. ಆತನಿಗೆ ತಿನ್ನದವ ತಿನ್ನುವವ ಎಂಬ ಭೇದವಿಲ್ಲ, ಮುಟ್ಟದವ ಮುಟ್ಟುವವ ಎನ್ನುವ ಭೇದವಿಲ್ಲ, ತಿಳಿದವ ತಿಳಿಯದವ ಎನ್ನುವ ಭೇದವಿಲ್ಲ, ಬೆಳೆದವ ಬೆಳೆಯದವ ಎನ್ನುವ ಭೇದವಿಲ್ಲ. ಸರಿ ತಪ್ಪುಗಳ ಅಳಿಯದ ದೇವಾತ. ಎಲ್ಲರಿಗೂ ಸಮನಾಗಿ ಸಿಗುವವ ಶಿವ. ಈ ಶಿವರಾತ್ರಿನ ನೀವು ಅನೇಕರು ಹೇಗೆ ಕಡಿಯೋದು ಗೊತ್ತಿರೋದಿಲ್ಲ. ಈ ಶಿವರಾತ್ರಿನ ಬಳಸ್ಕೊಳ್ಳೋರು ಇರ್ತಾರೆ. ಶಿವನಿಲ್ಲದ ಜಾಗ ಶಿವನಿಗೇ ಗೊತ್ತಿಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಶಿವರಾತ್ರಿ ನಡೆಸ್ಬೋದು. ಆದರೆ ದೇಗುಲಗಳಲ್ಲಿ ಶಿವಲಿಂಗ ಸ್ಥಾಪನೆ ಮಾಡಿರ್ತಾರೆ. ಅದು ಯಾರಪ್ಪನ ಸ್ವತ್ತು ಅಲ್ಲ. ಯಾರು ಬೇಕಾದರೂ ಅಲ್ಲೋಗಿ ಕೂತ್ಕೋಬೋದು. ಎವ್ರಿಬಡಿ ಆರ್ ದ ಮೆಂಬರ್ಸ್ ಆಫ್ ಟೆಂಪಲ್. ಸರ್ವ ಸ್ವಾತಂತ್ರ್ಯವಾಗಿ ಯಾರ ಮನೆಗಾದರೂ ಹೋಗಲಿ, ನಿಮ್ಮ ಮನೆಗೆ ಬರಲ್ಲ ಅಂತ ಕೇಳಬೇಕು. ಆದರೆ ದೇವಸ್ಥಾನಕ್ಕೆ ನಾನು ಬರಲ್ಲ ಅಂತ ಕೇಳೋ ಹಾಗಿಲ್ಲ, ಆರಾಮಾಗಿ ಹೋಗ್ಬೋದು. ಅದು ಯಾರಪ್ಪನ ಗಂಟು ಅಲ್ಲ. ಹಾಗಾಗಿ ದೇವಾಲಯಗಳಲ್ಲಿ ಶಿವನನ್ನು ನಾವು ನೋಡಬೇಕು. ಅತಿ ಶ್ರೇಷ್ಠ ಶಿವಕ್ಷೇತ್ರಗಳೆಂದರೆ ಜ್ಯೋತಿರ್ಲಿಂಗಗಳು. ಅತಿ ಸುಲಭವಾಗಿ ಶಿವಪ್ರಾಪ್ತಿಯಾಗುವ ಸ್ಥಳಗಳು ಅಂತ, ಮಹಾಮಹಿಮ ಕ್ಷೇತ್ರಗಳು ಅಂತ. ಜ್ಯೋತಿರ್ಲಿಂಗಗಳಿಗೆ ಹೋಗಲಾಗದಿದ್ದವರು, ಆ್ಯಕ್ಚುಲಿ ಜ್ಯೋತಿರ್ಲಿಂಗ ಆತ್ಮಜ್ಯೋತಿರ್ ನಮೋಸ್ತುತೆ, ನಿಮ್ಮೆಲ್ಲರ ಆತ್ಮದಲ್ಲಿದೆ. ಆತ್ಮಲಿಂಗ ಅದು. ಪ್ರತಿಯೊಬ್ಬ ಮನುಷ್ಯನೂ ಲಿಂಗನೇ. ಅಲ್ಲಿ ಲಿಂಗ, ಇಲ್ಲಿ ಲಿಂಗ, ಎಲ್ಲಿ ಇಲ್ಲ ಲಿಂಗ, ಅಪ್ಪ ಲಿಂಗ, ಅಮ್ಮ ಲಿಂಗ, ಪ್ರಾಣಿ ಪಕ್ಷಿ ಲಿಂಗ. ಲಿಂಗ ಅನ್ನುವುದು ಎಲ್ಲೆಲ್ಲೂ ಆವರಿಸಿದೆ. ಎಲ್ಲವನ್ನೂ ಲೀನಗೊಳಿಸುವುದೇ ಲಿಂಗ ಅಂತ. ನಮ್ಮ ಸೂರ್ಯ ಚಂದ್ರರು ಲೀನ ಆಗಿಬಿಡ್ತಾರೆ ಆ ಲಿಂಗದಲ್ಲಿ. ಆ ಲಿಂಗ ಸ್ವರೂಪಿಯಿಂದನೇ ಎಲ್ಲ ಹುಟ್ಟಿ ಬಂದಿದ್ದು. ಎಲ್ಲವನ್ನು ಹೀರಿಕೊಳ್ಳುವುದು ಆ ಲಿಂಗವೇ. ಓಕೆ, ನಮ್ಮ ಶಿವಭಕ್ತರಿಗೆ
ಬಳುವಳಿಯಾಗಿ ಅನೇಕ ಜನ ಮಂದಿರಗಳನ್ನು ಕಟ್ಟಿದ್ದಾರೆ. ಯಾವುದೇ ಯುದ್ಧದಿಂದ ಸಂಪಾದಿಸಿ, ರಕ್ತಪಾತದಿಂದ ಸಂಪಾದಿಸಿ ಕಟ್ಟಿರೋ ಮಂದಿರಗಳು ಇವತ್ತು ಪತನ ಆಗಿದೆ. ಜನಗಳ ಶ್ರಮದಿಂದ, ಬೆವರಿನಿಂದ ಕಟ್ಟಿದ ಮಂದಿರಗಳು ಇವತ್ತಿಗೂ ಬೆಳಗ್ತಾ ಇದೆ. ಹಾಗೆ ನಿಮಗೆ ಹತ್ತಿರದಲ್ಲಿ ಅನೇಕ ಮಂದಿರಗಳಿರುತ್ತೆ, ಅತಿ ಶ್ರೇಷ್ಠ ಮಂದಿರಗಳಿರುತ್ತೆ, ಊರೂರಲ್ಲಿರುತ್ತೆ, ಸಾವಿರಾರು ವರ್ಷದ ಹಿಂದಿನ ದೇವಸ್ಥಾನಗಳಿರುತ್ತೆ, ಕಲ್ಲು ಕಟ್ಟಡಗಳಿರುತ್ತೆ, ಗುಹೆಯ ಅಂತರ ದೇವಸ್ಥಾನಗಳಿರುತ್ತೆ. ಉದಾಹರಣೆಗೆ ಗವಿ ಗಂಗಾಧರೇಶ್ವರ ದೇವಸ್ಥಾನ ಬೆಂಗಳೂರು, ಕೋಲಾರದಲ್ಲಿ ಸೋಮೇಶ್ವರ, ನಂದಿಯಲ್ಲಿ ಭೋಗನಂದೀಶ್ವರ, ಮೇಲೆ ನಂದಿಯಲ್ಲಿ ಯೋಗನಂದೀಶ್ವರ, ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ, ನಿಮ್ಮೂರಲ್ಲಿ ನಗರೇಶ್ವರ, ಹಿರಣ್ಯೇಶ್ವರ. ಹೀಗೆ ನಿಮ್ಮ ಊರಲ್ಲಿ ನಿಮ್ಮ ಹತ್ತಿರದ ದೇವರುಗಳು, ನಿಮ್ಮ ಮನೆ ದೇವರುಗಳು. ನಂಜುಂಡೇಶ್ವರ, ನಂಜನ್ನು ಉಂಡವನು ನಂಜುಂಡ. ನಿಮಗೆ ಒಂದು ಶ್ರೇಷ್ಠ ಕರ್ನಾಟಕದ ಕತೆ ಹೇಳ್ತೀನಿ. ಕೈಲಾಸದಲ್ಲಿ ಶಿವ ಪಾರ್ವತಿಯರು ನೆಲೆಸಿದ್ರು. ಕೈಲಾಸದ ಮುಂದೆ ರಾಕ್ಷಸ ಸರೋವರ, ಮಾನಸ ಸರೋವರಗಳಿದೆ. ಅವೆರಡರ ನಡುವೆ ಕೈಲಾಸಕ್ಕೆ ಎದುರಾಗಿ ಮಂದಾರಗಿರಿ ಇದೆ. ಆ ಮಂದಾರ ಪರ್ವತವನ್ನೇ ಸಮುದ್ರ ಮಂಥನದಲ್ಲಿ ಮಂಥನ ಮಾಡಿದ್ದು. ಆ ಟೈಮಲ್ಲಿ ಹಾವನ್ನು ಬಳಸ್ತಾರೆ ಮಂಥನ ಮಾಡಲಿಕ್ಕೆ. ಆಗ ಹಾವಿನ ಬಾಯಿಂದ ವಿಷ ಬರುತ್ತೆ, ಕಾಲಕೂಟ ವಿಷ ಬರುತ್ತೆ. ಆ ವಿಷ ಎಲ್ಲರನ್ನು ಕೊಂದು ಹಾಕುತ್ತೆ. ದೇವತೆಗಳು, ರಾಕ್ಷಸರು ಅನ್ನೋಂಗಿಲ್ಲ, ಯಾರನ್ನೂ ಬಿಡ್ತಾ ಇರಲಿಲ್ಲ. ಹಾಗಾಗಿ ಆ ವಿಷವನ್ನು ಯಾರಿಗೂ ತಟ್ಟಬಾರ್ದು ಅಂತ ಈ ನಮ್ಮ ಮಹಾಶಿವ ಅದನ್ನು ಸ್ವೀಕರಿಸ್ಬಿಡ್ತಾನೆ, ಕುಡಿದು ಬಿಡ್ತಾನೆ. ಅದು ಗಂಟ್ಲಿಗೆ ಬರುತ್ತೆ. ಆ ಗಂಟ್ಲಿಗೆ ಬಂದಾಗ ಆ ಗಿರಿಜೆ ಹಿಡಿದು ಬಿಡ್ತಾಳೆ ಗಂಟ್ಲಲ್ಲಿ. 1 ಇಂಚು ಕೂಡ ಕೆಳಗಡೆ ಹೋದರೆ ನಿಮ್ಮ ಪಾಲಿಗೆ ವಿಷಕ್ಕೆ ವಿಷವಾಗ್ತೀನಿ ಅಂತ ಹೇಳ್ತಾರೆ ಅಮ್ಮ. ಅಂದರೆ ಚಾಲೆಂಜ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶಿವ ಕೂಡ ನಮ್ಮ ಹಾಗೆ ನೋಡಿ, ಮ್ಯಾಜಿಕ್ ಇಲ್ಲ. ಶಿವ ಮ್ಯಾಜಿಕ್ ಮಾಡ್ತಾನೆ ಹಂಗೇನಿಲ್ಲ. ಶಿವ ಕೂಡ ಅನಾರೋಗ್ಯಕ್ಕೊಳಗಾಗ್ತಾರೆ. ಆಲ್ಮೋಸ್ಟ್ ಬೆಡ್ ರಿಡನ್ ಥರ ಆಗ್ತಾರೆ. ವಾಸಿ ಮಾಡೋದಕ್ಕೆ ಪಾರ್ವತಮ್ಮ ಶಿವನನ್ನು ನಮ್ಮ ನಂಜನಗೂಡಿಗೆ ಕರ್ಕೊಂಬರ್ತಾರೆ. ಕರ್ನಾಟಕದ ನಂಜನಗೂಡು. ರಸಬಾಳೆಗಳಿಂದ ಆತನ ವಿಷಭರಿತವಾದ ಗಂಟಲಲ್ಲಿ ರಸಬಾಳೆಗಳನ್ನು ತಿನ್ನಿಸಿ ವಾಸಿ ಮಾಡ್ತಾರೆ. ಅದಕ್ಕೆ ನಂಜನಗೂಡಿನ ರಸಬಾಳೆ ಅನ್ನೋದು. ನಂಜುಂಡೇಶ್ವರ ನಂಜು ಇಳಿಸಿದ ಸ್ಥಳ ಅದು ಅಂತ. ಅದಕ್ಕೆ ಅಲ್ಲಿ ನಂಜುಂಡೇಶ್ವರ ಇರೋದು. ಶ್ರೀಕಂಠೇಶ್ವರನಾದ ನಂಜನ್ನ ಉಂಡ ನಂಜುಂಡನನ್ನು ಮತ್ತೆ ಶ್ರೀಕಂಠ ಮಾಡಿದ ಸ್ಥಳ ಅದು. ವಿಷಕಂಠನನ್ನು ಶ್ರೀಕಂಠ ಮಾಡಿದ ಸ್ಥಳ ಅದು. ಅಂತಹ ಕ್ಷೇತ್ರ ನಮ್ಮ ನಂಜನಗೂಡು. ಹೀಗೆ ಅನೇಕ ಜನರಿಗೆ ಮನೆ ದೇವರು, ಕುಲದೇವರು, ಹೀಗೆ ಇಷ್ಟೆಲ್ಲ ದೇಗುಲಗಳು, ಊರೂರಲ್ಲೂ ಶಿವಲಿಂಗಗಳು, ಮಧುಕೇಶ್ವರ, ಕೈಟಬೇಶ್ವರ, ಅತಿ ಸುಂದರ ಶಿವಲಿಂಗಗಳು, ಹೊಯ್ಸಲೇಶ್ವರ, ಶಾಂತಲೇಶ್ವರ, ಏನು ಆ ಸೌಂದರ್ಯದ ಲಿಂಗಗಳಲ್ಲೇ ಸೌಂದರ್ಯವಾಗಿ ಕೆತ್ತಿದಂಥ ಕ್ಷೇತ್ರ ಕರ್ನಾಟಕ. ಹೀಗಿರುವಾಗ ಅನೇಕ ಲಿಂಗಗಳ ದರ್ಶನ ಮಾಡೋಣ ನಾವು. ಆದರೆ ಮಾನವನನ್ನು ಹಿಂದೆ ಹೋಗೋದು ಬಿಡೋಣ. ದೇವರುಗಳ ಹಿಂದೆ ಶಿವರಾತ್ರಿನ ಕಳೆಯೋಣ. ಮಾನವರು ಆಶ್ರಮಗಳು ಕಟ್ಕೊಂಡು ಅದು ಆ ಫೌಂಡೇಶನ್ನು, ಈ ಆಶ್ರಮ, ಮತ್ತು ಈ ಚಕ್ರ, ಈ ಕ್ರಿಯೆ, ಆ ಕ್ರಿಯೆ ಅನ್ನೋರ ಹಿಂದೆ ಓಡಿ ಪವಿತ್ರವಾದ ಶಿವರಾತ್ರಿನ ಡಿಸ್ಟರ್ಬ್ ಮಾಡ್ಕೋಬೇಡಿ. ಶಿವ ಮಂದಿರದಲ್ಲೇ ಹೋಗಿ ಶಿವನ ಬೆಟ್ಟಗಳನ್ನು ಹತ್ತಿ, ಶಿವಗಂಗಾ ಕ್ಷೇತ್ರ, ಕೃಷ್ಣ ರಾಮರು ಹತ್ತಿದ್ದಾರೆ ಅಂತಹ ಕ್ಷೇತ್ರ. ಶಿವ ಬೆಟ್ಟಗಳನ್ನು ಹತ್ತಿ ದರ್ಶನ ಅನ್ನೋದು ಬೆಟ್ಟನೇ ಶಿವಲಿಂಗ ಅಂತ ತಿಳ್ಕೊಳ್ಳಿ.
ಕ್ಯೂ ಜಾಸ್ತಿ ಇದ್ದರೆ ಧರ್ಮದರ್ಶನ ಬಿಟ್ಟರೆ ಅಧರ್ಮ ದರ್ಶನ ಮಾಡೋಕ್ಕೆ ಹೋಗ್ಬೇಡಿ. 100 ರೂಪಾಯಿ ದರ್ಶನ, 300 ರೂಪಾಯಿ ದರ್ಶನ ಬೇಗ ಮುಗಿಯುತ್ತೆ ಅಂಥದಕ್ಕೆಲ್ಲ ಎನ್ಕರೇಜೇ ಮಾಡಬೇಡಿ. ಹೋದರೆ ಧರ್ಮದರ್ಶನ ಮಾಡಿ, ಇಲ್ಲಾಂದರೆ ಅಧರ್ಮ ದರ್ಶನ ಬೇಡ. ಅಧರ್ಮ ದರ್ಶನದವ್ರನ್ನ ಅಧರ್ಮ ಮಾಡುವಂತಹ ಜನ ಇಷ್ಟಪಡ್ಬೋದು, ಆದರೆ ಶಿವ ಇಷ್ಟಪಡಲ್ಲ. ಶಿವ ಧರ್ಮದರ್ಶನದವ್ರನ್ನೇ ಇಷ್ಟಪಡೋದು. ದಯವಿಟ್ಟು ನಿಮಗೆ ಆ ದರ್ಶನ ಆಗದಿದ್ರೂ ಪರವಾಗಿಲ್ಲ, ಆ ಕ್ಷೇತ್ರಕ್ಕೆ ಹೋದರೂ ಪರವಾಗಿಲ್ಲ, ನೀವು ಆ ಕ್ಷೇತ್ರದಲ್ಲಿ ಕಳೆದರೂ ಪರವಾಗಿಲ್ಲ. ಸಮಯನ ಕೂಡುವುದೆಲ್ಲ ಕಳೆಯುವುದಕ್ಕೆ ನೀವು ಮನಸ್ಸಿಂದ ಶಿವ ಧ್ಯಾನದಲ್ಲಿ, ಶಿವ ಜಪದಲ್ಲಿ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂದರೆ ಯಜ್ಞಗಳಲ್ಲೇ ಅತಿ ಶ್ರೇಷ್ಠನಂತೆ ಜಪ, ಆ ಶಿವ ಜಪ, ಶಿವ ಪಂಚಾಕ್ಷರಿ. ಶ್ರೀ ಶ್ರೀ ಐ ಇದು ಶಿವಪಂಚಾಕ್ಷರಿ. ಈ ಶಿವಪಂಚಾಕ್ಷರಿ ಕನ್ನಡದ ಅಕ್ಷರಗಳಲ್ಲಿ ವಾಯ ಶಿ ಅಂತ 5 ಅಕ್ಷರಗಳು. ಅಂದರೆ ವ ಅಂದರೆ ಆಕಾಶ, ಯ ಅಂದರೆ ವಾಯು, ನ ಅಂದರೆ ಅಗ್ನಿ, ಮ ಅಂದರೆ ನೀರು, ಶಿ ಅಂದರೆ ಭೂಮಿ. ಅಂದರೆ ಭೂಮಿಯಿಂದ ವಾವರೆಗೂ, ಭೂಮಿಯಿಂದ ಆಕಾಶದವರೆಗೂ ಹೋಗುವ ಆವರಿಸಿರುವ ಶಕ್ತಿಯನ್ನು ಶಿವಾಯ ನಮಃ ವಯನಮಶಿ ಅಂತ ಕರೀತಾರೆ. ಅದನ್ನು ಶಾರ್ಟ್ ಫಾರ್ಮ್ ಆಗಿ ಶಿವ ಅಂತ ಕರೀತಾರೆ. ಅಂದರೆ ಭೂಮಿ ಮತ್ತು ಆಕಾಶನ ಸೇರಿಸಿ ಶಿವ 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 ಆಗೋಯ್ತು. ಶಿವಾಯ ನಮಃ ವಯನಮ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ. ಆ ವಯನಮಶಿ ಅಂತ ಇದ್ರೆ ರಾಮ ರಾಮ ಅಂತಂದರೆ ಮರ ಮರ ಕೇಳಿಸುತ್ತೆ, ಮರ ಮರ ಅಂದರೆ ಹೀಗೆ ಪಂಚಭೂತಗಳನ್ನು ಆವರಿಸಿರುವ ಹೆಸರೇ ಶಿವ. ಶಿವ ಅನ್ನೋದು ಇಟ್ಟ ಹೆಸರಲ್ಲ ಯಾರು, ಅದು ಎದ್ದು ಬಂದ ಹೆಸರು, ಇದ್ದ ಹೆಸರು, ಅದು ಪ್ರಾಕೃತಿಕವಾದ ಹೆಸರು ಶಿವ. ಅತಿ ಸುಂದರವಾದ ಹೆಸರದು ಶಿವ. ಪಂಚಭೂತಗಳನ್ನು ಆವರಿಸಿರುವಂಥ ಹೆಸರದು. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆಶ್ರಮಗಳು ಅಲ್ಲೂ ಇಲ್ಲಿ ಟೈಮ್ ಪಾಸ್ಗಳು ಮಾಡೋ ಬದಲು ಒಂದು ನಿಮ್ಮ ಮನೆಯೇ ದೇವಾಲಯ, ನಿಮ್ಮ ದೇಹವೇ ದೇಗುಲ, ಇಲ್ಲಾಂದರೆ ನಿಮ್ಮೂರಿನಲ್ಲಿ ಎಲ್ಲರೂ ಬೆವರು ಸುರಿಸಿ ಕಟ್ಟಿರುವಂಥ ದೇಗುಲ ಬಿಟ್ಟರೆ, ಅದು ಬಿಟ್ಟರೆ ನಿಮ್ಮೂರ ಹತ್ತಿರ ಇರುವಂಥ ಶ್ರೇಷ್ಠ ದೇವಸ್ಥಾನ, ಅದು ಬಿಟ್ಟರೆ ತೀರ್ಥಕ್ಷೇತ್ರ. ಇಷ್ಟು ಬಿಟ್ಟರೆ ನೀವು ಆ ಫೌಂಡೇಶನ್ನು ಈ ಫೌಂಡೇಶನ್ನು, ಆ ಕ್ರಿಯಾ ಈ ಕ್ರಿಯಾ ಅಂದ್ಕೊಂಡು ಕೋಟಿಗಟ್ಟಲೆ ಆಶ್ರಮಗಳು ಮಾಡಿಕೊಂಡು ಅದರ ಹಿಂದೆ ಹೋಗಬೇಡಿ. ದೇಗುಲಗಳ ಹಿಂದೆ. ಮತ್ತು ನಮ್ಮ ದೇಗುಲಗಳಲ್ಲೂ ತುಂಬ ತಪ್ಪುಗಳು ನಡೀತಾ ಇದೆ. ಒಂದು, ಕೆಲವ್ರನ್ನ ಒಳಗಡೆ ಬಿಟ್ಕೋತಾರೆ, ಕೆಲವ್ರನ್ನ ಆಚೆನೆ ಕಳಿಸ್ತಾರೆ. ಧರ್ಮದರ್ಶನದವರಿಗೆ ಹಿಂದ್ಗಡೆನೇ ನಿಂತು ದರ್ಶನ ಮಾಡಬೇಕು, ಸ್ವಲ್ಪ ದುಡ್ಡು ಕೊಟ್ಟರೆ ಮುಂದೆ ಕೂತ್ಕೊಂಡು ದರ್ಶನ ಮಾಡೋದು. ಇವನ್ನೆಲ್ಲ ಬಿಟ್ಟುಬಿಡಿ. ನೀವು ದರ್ಶನಕ್ಕೋಸ್ಕರ ಧೈರ್ಯವಾಗಿ ಹೊರಡಿ, ನಾವು ಧರ್ಮದರ್ಶನ ಮಾಡ್ತಾಯಿದ್ದೀವಿ, ನಮಗೇನು ಭೇದ, ದುಡ್ಡು ಕೊಟ್ಟರೆ ಮುಂದೆ ಹೆಂಗೆ, ನಾವು ಮುಂದೆನೇ ಬರಬೇಕು. ಹೋರಾಟ ಕಲ್ತ್ಕೊಳ್ಳಿ. ನಮ್ಮನ್ನು ನಿಲ್ಲಿಸಬೇಡಿ. ಒಂದ್ಸಲ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಬ್ರು MP ಬಂದು 3 ಗಂಟೆ, ಮಧ್ಯರಾತ್ರಿ 3 ಗಂಟೆ ಕೂತ್ಕೊಂಡ್ಬಿಟ್ಟ ಒಳಗೆ. ಕ್ಯೂ ನಿಂತೋಯ್ತು, ಮಕ್ಕಳು ಮುದುಕರು ಎಲ್ಲ 3 ಗಂಟೆ ಕ್ಯೂ ನಿಂತೋಯ್ತು. ಆವಾಗ ಆತ ಆಚೆ ಬಂದ ತಕ್ಷಣ ಅಹೋರಾತ್ರ ರೇಗಾಡ್ಬಿಟ್ಟ ಅವ್ರ ಮೇಲೆ. ನಾಚಿಕೆ ಆಗಲ್ಲ. ರೆಪ್ರೆಸೆಂಟೇಟಿವ್ ಕೆಲಸ ಮಾಡ್ತಿದ್ದ ಅಹೋರಾತ್ರ, ದರ್ಶನ ಮಾಡೋಕ್ಕೋಸ್ಕರ ಅಲ್ಲ, ಬಂದವ್ರನ್ನ ದೇವ್ರ ಹತ್ರ ಕ್ಯೂ ಅಲ್ಲಿ ಚೆನ್ನಾಗಿ ಹೋಗೋ ಥರ ನೋಡ್ಕೋತಾ ಇದ್ದ.
ಅವಾಗ ಆ MP ಕರೆದು, ಏನಯ್ಯ ನಿನಗೆ ನಾಚಿಕೆ ಆಗಲ್ವಾ? 3 ಗಂಟೆ ಹೋಗಿ ದೇವ್ರ ಮುಂದೆ ಕೂತ್ಕೊಂಡೆ, ದೇವರು ಜನಗಳು ನಿನಗೆ ಓಟ್ ಹಾಕಿರೋದು ಇದರ ವ್ಯವಸ್ಥೆ ನೋಡೋದಕ್ಕೆ, ನೀನು ಎಂಜಾಯ್ ಮಾಡೋಕ್ಕಲ್ಲ. ನೀನು ಹೋಗಿ ದೇವ್ರ ಮುಂದೆ ಕೂತ್ಕೊಂಡ್ರೆ ನಿಂಗೆ ಒಲ್ದು ಬಿಡ್ತಾನೆ ಅಂದ್ಕೊಂಡಿದ್ಯಾ? ಇಷ್ಟು ಜನರನ್ನು ನಿಲ್ಲಿಸ್ಬಿಟ್ಟು ಕಾಮನ್ ಸೆನ್ಸ್ ಇರಬೇಕು ನಿನಗೆ. ತಪ್ಪು ಮಾಡಿದೀಯಾ ನೀನು. ಈ ರೀತಿ ಮಾಡೋಕ್ಕೆ ಹೋಗ್ಬೇಡ ಇನ್ಮೇಲೆ. ನೀನು ಆ್ಯಕ್ಚುಲಿ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ದರ್ಶನ ಮಾಡಿಸ್ಬೇಕು. ಆವಾಗ ನೀನು ದರ್ಶನ ಮಾಡಿದಿದ್ರು ನಿನಗೆ ದೇವರು ಹೊರಗಡೆ ಬಂದು ನೋಡ್ತಾರೆ ನಿನ್ನ ಪವಿತ್ರತೆನ ಅಂತ ಬೈದಾಡ್ಬಿಟ್ಟ. ಆವಾಗ ಅವನ ಅಸಿಸ್ಟೆಂಟ್ಸು ಕೆಲವರು ಅವ್ರ ಹತ್ರನ ಹೊಡಿಯೋಕೆ ಬಂದರು. ಆವಾಗ ಆ ಮನುಷ್ಯ ಹೇಳ್ದ, ಇವ್ರ ಮನೇಲಿ ಊಟ ಮಾಡಿದ್ದೀನಿ, ಏನು ಅನ್ನೋಕ್ಕೆ ಹೋಗ್ಬೇಡಿ, ಕೋಪದಲ್ಲಿದ್ದಾನೆ ಅವ್ರ ಹತ್ರ, ಹೇಳೋದ್ರಲ್ಲಿ ಸತ್ಯ ಇದೆ, ಸುಮ್ಮನಾಗ್ಬಿಡಿ ಅಂತ ಎದ್ದು ಹೊಟ್ಟೋದ್ರು. ಮತ್ತೆ ಆತ ತೀರ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಆತ ಆ ಕೆಲಸ ಮಾಡಲೇ ಇಲ್ಲ, ಮತ್ತೆ ಆ ಕೆಲಸಕ್ಕೆ ಹೋಗಲೇ ಇಲ್ಲ. ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಂದೇ ಸಲ. ದಯವಿಟ್ಟು ನೀವು ಶಿವಭಕ್ತರಾಗಿದ್ದರೆ ಇನ್ನೊಬ್ಬರ ದರ್ಶನಕ್ಕೋಸ್ಕರ ಉಪಕಾರ ಮಾಡಿ. ಶಿವಭಕ್ತರ ಆಗದೇ ಇದ್ದರೆ, ಅಂದರೆ ನೀವು ಇನ್ನೂ ಶಿವಭಕ್ತರ ಆಗಬೇಕು ಅಂತ ಆಸೆ ಇದೆ, ದರ್ಶನಕ್ಕೋಸ್ಕರ ಒದ್ದಾಡಿ. ನಿಜವಾದ ಶಿವಭಕ್ತನಿಗೆ ಇನ್ನೊಬ್ಬರಿಗೆ ದರ್ಶನ ಮಾಡೋದ್ರಲ್ಲಿ ಸುಖ ಸಿಗುತ್ತೆ, ದರ್ಶನ ಮಾಡಿಸೋದ್ರಲ್ಲಿ ಸುಖ ಸಿಗುತ್ತೆ. ನಾನು ನೋಡಬೇಕು ಅನ್ನೋ ಹುಚ್ಚು ಹೊರಟೋಗುತ್ತೆ. ಯಾವಾಗ ಪರಚಿಂತೆ ಬರುತ್ತೋ ಅವನು ಶಿವಭಕ್ತ ಅಂತ ಅರ್ಥ. ಯಾವಾಗ ತನುಚಿಂತೆ ಬರುತ್ತೋ ಅವನಿನ್ನೂ ಭಕ್ತನೇ ಆಗಿಲ್ಲ ಅಂತ ಅರ್ಥ. ನನಗೆ ನಾನು ಯಾವಾಗ, ನಾನೇ ಹೋಗೋದು ಅನ್ನೋದಿರೋವರೆಗೂ ನೀನು ಭಕ್ತ ಆಗೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ದರ್ಶನ ಮಾಡಿಸೋಣ, ಇವ್ರಿಗೆ ದರ್ಶನ ಮಾಡಿಸೋಣ, ಅವ್ರಿಗೆ ಚೆನ್ನಾಗಾಗಲಿ ದರ್ಶನ, ನನಗೆ ಆಗದಿದ್ರೂ ಪರವಾಗಿಲ್ಲ, ಏನಿದೆ ನನ್ನ ಪುಣ್ಯ. ಅದೇ ರಾಮಾನುಜರು ಯಾಕೆ ಹೇಳಿ ದೊಡ್ಡ ವ್ಯಕ್ತಿ ಆಗಿದ್ದು, ಅವ್ರ ಗುರುಗಳು ನಮೋ ನಾರಾಯಣಾಯ ಅಂತ ಒಂದು ಮಂತ್ರ ಕೊಡ್ತಾರೆ. ಈ ಮಂತ್ರನ ಯಾರಿಗೂ ಹೇಳ್ಬೇಡಪ್ಪ, ನಿನ್ನ ತಲೆ ಸಿಡ್ದೋಗ್ಬಿಡುತ್ತೆ, ಈ ಮಂತ್ರ ನಿನಗೆ ಮಾತ್ರ. ಇದನ್ನು ಬೇರೆಯವ್ರಿಗೆ ಹೇಳಿದೀಯ ಅಂದರೆ ನಿನಗೆ ಕೆಟ್ಟದಾಗತ್ತೆ. ಅವಾಗ ಆ ಹುಡುಗ ಕೇಳ್ತಾನೆ, ಇದು ನನಗೆ ಕೆಟ್ಟದಾಗತ್ತೆ, ಈ ಮಂತ್ರ ನಾನು ಬೇರೆಯವ್ರಿಗೆ ಹೇಳಿದ್ರೆ ಅವ್ರಿಗೇನಾಗುತ್ತೆ ಅಂತ. ಅವ್ರಿಗೆ ಒಳ್ಳೇದಾಗತ್ತೆ ಅಂತಾರೆ ಗುರುಗಳು. ಆವಾಗ ಅವನು ಕಂಚಿಪುರಮಲ್ಲಿ ರಾಜಗೋಪುರವನ್ನು ಹತ್ತಿ ಜೋರಾಗಿ ಓಂ ನಮೋ ನಾರಾಯಣಾಯ ಅಂತ ಹೇಳ್ಬಿಡ್ತಾನೆ. ಎಲ್ಲರೂ ಕೇಳಿಸ್ಕೊಳ್ಳಿ, ನಿಮಗೆಲ್ಲ ಒಳ್ಳೇದಾಗತ್ತೆ, ನನ್ನ ತಲೆ ಚೂರಾಗತ್ತಂತೆ, ನನಗೆ ತಲೆ ಚೂರಾದರೂ ಪರವಾಗಿಲ್ಲ, ನಿಮಗೆಲ್ಲ ಒಳ್ಳೇದಾಗಬೇಕು ಅಂತ ಹೇಳಿ ಕಾಂಚೀಪುರಮಲ್ಲಿ ರಾಮಾನುಜರು ಮಾಡಿದ ಮೊದಲ ಪ್ರಯತ್ನವೇ ಆತನನ್ನು ಮಹಾಸಂತನನ್ನಾಗಿ ಮಾಡಿತು. ಕೊಟ್ಟಷ್ಟು ಬರುವುದು ವಿದ್ಯೆ, ಹಿಡಿದಷ್ಟು ಮರೆಯುವುದು ವಿದ್ಯೆ. ನಾವು ಪ್ರತಿಯೊಂದನ್ನು ಇನ್ನೊಬ್ಬರಿಗೆ ಕೊಡಬೇಕು. ರಾಷ್ಟ್ರದ ಎಲ್ಲ ಮಂತ್ರಿವರ್ಗದಲ್ಲೂ MLAಗಳಲ್ಲೂ ಒಂದು ಮನವಿ, ಇಂಥ ಸಂದರ್ಭದಲ್ಲಿ ನಿಮ್ಮ MLA ಪದವಿ ಉಪಯೋಗಿಸಿ ದರ್ಶನ ಪಡೆದ್ರೆ ಅದು ನಿಮಗೆ ಒಳ್ಳೆಯದಾಗಲ್ಲ. ನಿಮ್ಮ ಇನ್ಫ್ಲೂಯೆನ್ಸಿಂದ ಇನ್ನೊಬ್ಬರಿಗೆ ದರ್ಶನ ಕೊಟ್ಟರೆ ಅವ್ರಿಗೂ ಒಳ್ಳೆಯದಾಗಲ್ಲ. ನೀವು ಎಲ್ಲ ದೇವಸ್ಥಾನಗಳಲ್ಲೂ, ನಿಮ್ಮ ಏರಿಯಾದಲ್ಲಿರೋ ಎಲ್ಲ ದೇವಸ್ಥಾನಗಳಲ್ಲೂ ಧರ್ಮ ದರ್ಶನದ ವ್ಯವಸ್ಥೆ ಚೆನ್ನಾಗಿ ಮಾಡಿ. ದೇಗುಲಗಳಿಗೆ ಧರ್ಮದರ್ಶನ ಮಾಡೋರೆಲ್ಲ ಬಡವರೆಲ್ಲ. ಧರ್ಮ ಅರ್ಥ ಮಾಡಿಕೊಂಡವನು ಮಾತ್ರ ಧರ್ಮದರ್ಶನ ಮಾಡ್ತಾನೆ. ಹಾಗಾಗಿ ಧರ್ಮದರ್ಶನದವರು ಕೂಡ ಕಾಣಿಕೆ ಸಲ್ಲಿಸ್ತಾರೆ ಹುಂಡಿಗೆ. ಹಾಗಾಗಿ ನೀವೇನು ಸ್ಪೆಷಲ್ ಇನ್ಕಮ್ ತಗೋಬೇಕಾಗಿಲ್ಲ. ದೇವಸ್ಥಾನಕ್ಕೆ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಟಿಕೆಟ್ ಇಟ್ಬಿಟ್ಟು, ಅದು ದರ್ಶನ ಮಾಡೋರ್ಗೂ ಕೆಟ್ಟದು, ಮಾಡಿಸೋರ್ಗೂ ಕೆಟ್ಟದ್ದು. ಹಾಗಾಗಿ ಎಲ್ಲರೂ ಧರ್ಮ ದರ್ಶನ ಮಾಡಿದ್ರೆ ಬೇಗ ದರ್ಶನಗಳಾಗತ್ತೆ. ನೀವು ದುಡ್ಡು ದರ್ಶನನ ಫಸ್ಟ್ ಬಿಟ್ಬಿಟ್ಟು ಅವ್ರ ಜೊತೆ ಧರ್ಮ ದರ್ಶನನ ಲೇಟಾಗಿ ಬಿಟ್ಬಿಟ್ಟು ಲಂಬಾ ಕ್ಯೂಗಳನ್ನು ತೋರಿಸಿ ನಿಮ್ಮ ದೇವಸ್ಥಾನದ ಮಹಿಮೆ ಸಾರಕ್ಕೋದ್ರೆ ಯಾವತ್ತೋ ಒಂದು ದಿವಸ ಶಿವ ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ಶಿವ ನಿಲ್ಲುವುದಿಲ್ಲ ಅಧರ್ಮ ಇರೋ ಕಡೆ. ಧರ್ಮ ಇರೋ ಕಡೆ ನಿಲ್ಲೋನು ಸ್ಮಶಾನವಾಸಿ ಅವನು. ಅದಕ್ಕೆ ಅವನು ಸತ್ತವರಿರುವ ಜಾಗದಲ್ಲಿರುವನು. ಸತ್ತವರು ಹೂತಲ್ಲಿ, ಸತ್ತವನು ಬಿಟ್ಟದ್ದು ತಿನ್ನುವವನವನು, ತಿನ್ನದವ ಪೂಜಿಸುವ ತಿನ್ನದವನವನು, ತಿನ್ನುವರ ನೈವೇದ್ಯ ತಿನ್ನುವವನವನು.
ನೋವಿಲ್ಲದವನವ ನೋವ ಕೊಡಲಹುದೆ, ಸಾವಿಲ್ಲದವನಂತೆ ಅವ ಕೊಲ್ಲಲಾರನು. ಎಷ್ಟು ಚೆನ್ನಾಗಿದೆ ನೋಡಿ. ಆ ಹಾಡು ಹಾಕ್ತೀನಿ ಹಂಗೆ. ಮತ್ತು ನಾವು ಪಾರ್ವತಮ್ಮ ಹೇಳ್ತಾರಲ್ಲ, ವಿಷಕ್ಕೆ ವಿಷವಾಗುವೆನಾದ ಆಯಮ್ಮನೆ ಪಕ್ಕದಲ್ಲಿ ಕೂತು ನನ್ನ ಬಗ್ಗೆ ಬರೆಯೋ ಅಂತ ಬರೆಸಿದ ಹಾಡದು. ಅದು ಮರೆಯೋಕ್ಕಾಗಲ್ಲ. ಫಸ್ಟ್ ತಿನ್ನದವ ಹಾಕ್ತೀನಿ ಶಿವಂದು. ತಿನ್ನದವ ಪೂಜಿಸುವ ತಿನ್ನದವನು, ಪೂಜಿಸುವ ತಿನ್ನದವನವನು, ತಿನ್ನುವರ ನೈವೇದ್ಯ ತಿನ್ನುವವನವನು. ಏನೇ ತಿನ್ನಿ ಶಿವ ಇಷ್ಟಪಡ್ತಾನೆ ನಿಮ್ಮನ್ನು. ತಿನ್ನುವರ ನೈವೇದ್ಯ ತಿನ್ನುವವನವನು. ನೀವು ಭಕ್ತ ಕನ್ನಪ್ಪ ಮಾಂಸದ ನೈವೇದ್ಯ ಮಾಡಿದ್ರೆ ತಿಂದ ಅವನು, ಕೊಂದವನು ತಿಂದಾಗ ಸತ್ತವನು ಅವನು. ಅಂದ್ರೆ ಆ ಸತ್ತ ಪ್ರಾಣಿನೇ ಶಿವ. ಬಿಟ್ಟ ಅದೇ ಸತ್ತವನು ಬಿಟ್ಟ ಹೆಣನ ಹುಳ ಆಗಿ ತಿನ್ನೋನು ಶಿವನೇ. ನೋವಿಲ್ಲದವನವ ನೋವ ಕೊಡಲಹುದೆ, ಸಾವಿಲ್ಲದವನಂತೆ ಅವ ಕೊಲ್ಲಲಾರನು. ಅವನಿಗೆ ಸಾವೇ ಇಲ್ಲ, ಅವನು ಕೊಲ್ಲೋದು ಹೆಂಗಿಂದ? ಕೊಡುವುದೆಲ್ಲಿಂದ? ಅವನೇ ಆದಿ ತಿರುಕ, ಅವನೇ ತಿರುಕ ಬೇಡವನು. ಅವನು ಕೊಡೋದೆಲ್ಲಿಂದ? ಬೂದಿ ಹಚ್ಚೋವನಿಗೆ ರೋಗ ಬರಲ್ಲ. ಅವನು ಭಸ್ಮ, ಅವನು ಸುಡೋದೆಲ್ಲಿಂದ? ಅಯ್ಯೋ, ಆರು ಮೂರರ ಮನೆಯ ಆಳುವವನವನು, ಏಳೂರ ದಾಟಿದರೆ ಕಾಣುವವನವನು. ಆರು ಮೂರರ ಮನೆಯ ಆಳುವವನವನು, ಏಳೂರ ದಾಟಿದರೆ ಕಾಣುವವನವನು. ಎಂಟೆದೆಯ ಭಂಟನವ ಗಂಟು ಬಿಡಿಸುವನು, ಎಂಟೆದೆಯ ಭಂಟನವ ಗಂಟು ಬಿಡಿಸುವನು. ನಾಲ್ಕೈದು ಸೇರಿಸಿ ನಕ್ಕು ನಗಿಸುವನು, ನಾಲ್ಕೈದು ಸೇರಿಸಿ ನಕ್ಕು ನಗಿಸುವನು. ಆರು ಮೂರರ ಮನೆಯ ಆಳುವವನವನು, ಏಳೂರ ದಾಟಿ, ಏಳೂರು ಅಂದ್ರೆ 7 ಚಕ್ರಗಳ ದಾಟಿದರೆ ಕಾಣುವನು. ಎಂಟೆದೆಯ ಭಂಟನವ ಗಂಟು ಬಿಡಿಸುವ, ನಾಲ್ಕೈದು ಸೇರಿಸಿ ನಕ್ಕು ನಗಿಸುವನು. ನಾಲ್ಕೈದು ಸೇರಿಸಿ ನಕ್ಕು ನಗಿಸುವನು. ನಾಲ್ಕೈದು ಸೇರಿಸಿ ಅಂದ್ರೆ ಹೆಣ್ಣು ಗಂಡು, ಗಂಡು 4 ಹೆಣ್ಣು 5. ನಕ್ಕು ನಗಿಸುವನು. ಹಂಗೆ ಶಿವನ ಪರಿಚಯ ಮಾಡಿಸುತ್ತೆ ಈ ಹಾಡು. ತಿನ್ನದವ ಪೂಜಿಸುವ ತಿನ್ನದವನವನು, ತಿನ್ನುವರ ನೈವೇದ್ಯ ತಿನ್ನುವವನವನು. ನೀನು ತಿಂದು ಪೂಜೆ ಮಾಡಿದ್ರೆ ಅವನು ತಿಂದು ಕೂತ್ಕೋತಾನೆ. ನೀನು ತಿನ್ನದೆ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ಅವನು ಉಪವಾಸ ನೀನು ಎದುರುಗಡೆ ಕೂತ್ಕೋತಾನೆ. ನೀನು ಏನು ತಿಂದರೆ ಅವನ ತಿಂತಾನೆ. ವಿಷಾನೇ ಕುಡ್ದವನಿಗೆ ಏನು ವ್ಯತ್ಯಾಸ? ನೀನು ನಾನ್ ವೆಜ್ ತಿಂದರೆ ಆತ ನೀನು ತಿನ್ನುವ ಪ್ರಾಣಿಯ ಶರೀರ ಆಗ್ತಾನೆ. ನೀನು ಸತ್ತರೆ ನಿನ್ನ ದೇಹ ತಿನ್ನುವ ಹುಳ ಆಗ್ತಾನವನು. ಅಂದರೆ ಅವನಿಗೆ ಈ ಜಗತ್ತನ್ನು ಬ್ಯಾಲೆನ್ಸ್ ಮಾಡ್ತಾನೆ, ಯಾವುದನ್ನು ಹಾಳಾಗದಂಗೆ ನೋಡ್ಕೋತಾನೆ. ಆ ಶಿವನ ರಹಸ್ಯ ಗೊತ್ತಾದರೆ ನೀವು ಅಳೋದು ನಿಲ್ಲಿಸ್ಬಿಡ್ತೀರಿ. ಅಳು ಇರೋದಿಲ್ಲ ನಿಮಗೆ.
ಆ ಶಿವ ಮೇರು ರಹಸ್ಯ ಅವನ ರಹಸ್ಯ ಗೊತ್ತಾದರೆ ಜಗತ್ತನ್ನು ನೀವು ಅಪಾರ್ಥ ಮಾಡ್ಕೊಳ್ಳೋದೇ ಬಿಟ್ಬಿಡ್ತೀರಿ. ಹಾಗಂತ ಅಹೋರಾತ್ರ ನಿನಗೆ ಶಿವನ ರಹಸ್ಯ ಗೊತ್ತಾ ಅಂದರೆ ದೇವರಣೆಗೂ ಇನ್ನೂ ಗೊತ್ತಾಗಿಲ್ಲ, ಅದಕ್ಕೆ ಈ ರೀತಿ ಒದ್ದಾಡ್ತಾ ಇದ್ದೀನಿ. ಅವನ ರಹಸ್ಯ ಗೊತ್ತಾದ ದಿವಸ ನಿಮ್ಮ ಮುಂದೆ ಇರೋದಿಲ್ಲ. ಅಹೋರಾತ್ರ ಸತ್ತು ಹೋಗ್ತಾನೆ. ಅದನ್ನೇ ಮುಕ್ತಿ ಅಂತ ಕರೀತಾರೆ. ದೇಹ ಬಿಟ್ಟು ಬಿಡ್ತಾನೆ. ಯಾರು ಆತನನ್ನು ಅರ್ಥ ಮಾಡಿಕೊಂಡ ದಿವಸ ಈ ದೇಹದಲ್ಲಿ ಇರೋದಿಲ್ಲ. ದೇಹ ಅದನ್ನು ಬಿಟ್ಟು ಬಿಡ್ತೀವಿ. ಯಾಕಂದರೆ ಹೇಳಿಬಿಡ್ತಾರಲ್ಲ, ಹೇಳಂಗೆ ಇಲ್ಲ. ಈ ಪ್ರಕೃತಿ ಕಾಪಾಡುತ್ತೆ. ಮುಕ್ತಿ ಅಂತ ಅನೇಕ ಜನ್ಮಗಳು ಬೇಕಾಗುತ್ತೆ ಅವನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಇಷ್ಟ ಅರ್ಥ ಮಾಡ್ಕೊಂಡಿದ್ರೆ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನಾವು ಮರೀಬಾರ್ದು. ತಿಳಿದವನೆಂದು ತಿಳಿದವನಲ್ಲ, ಕಲಿಸಿ ಕೊಡುವ ವ್ಯಕ್ತಿ ಕಲಿಯುವವನು. ಕಲಿಯುವ ತನಕ ಕಲಿಸುತ್ತಾನೆ. ನಾನು ಕಲಿತಾ ಇದ್ದೀನಿ, ಅದಕ್ಕೆ ನಿಮಗೆ ಕಲಿಸ್ತಾ ಇದ್ದೀನಿ. ನಾನು ಕಲಿತ ದಿವಸ ನಿಮ್ಮನ್ನು ಕಲಿಸೋದು ಬಿಟ್ಟು ಬಿಡ್ತೀನಿ. ಯಾಕಂದರೆ ನಾನು ಕಲಿತ ದಿವಸ ಗೊತ್ತಾಗುತ್ತೆ ನನಗೇನು ಗೊತ್ತಿಲ್ಲ ಅಂತ. ಜಗತ್ತು ಎಷ್ಟು ದೊಡ್ಡದು, ಎಷ್ಟು ವಿಶಾಲವಾಗಿದೆ. ಸಮುದ್ರದಲ್ಲಿ ನಾನೊಂದು ಬಕೆಟ್ ಅಷ್ಟೇ ಪಾನಿ, ನೀರು ಅಂತ ಗೊತ್ತಾಗತ್ತೆ. ಅವಾಗ ಗೊತ್ತಾದ ತಕ್ಷಣ ಇವತ್ತು ನಾನು ಕಲಿಸೋ ಯೋಗ್ಯನಲ್ಲ ಅಂತ ಗೊತ್ತಾಗುತ್ತೆ. ನಾವು ಕಲಿಸೋ ಯೋಗ್ಯ ಅಂತ ಗೊತ್ತಾಗೋದು ಅರ್ಧ ಬೆಂದಾಗ ಮಾತ್ರ. ಪೂರ್ಣ ಬೆಂದವನಿಗೆ ಆಗೋದಿಲ್ಲ ಅದು. ತುಂಬ ಖುಷಿ ಆಗ್ತದೆ. ದಯವಿಟ್ಟು ಅಧರ್ಮ ದರ್ಶನಗಳು ಮಾಡಬೇಡಿ, ಧರ್ಮ ದರ್ಶನಗಳನ್ನು ಮಾಡಿ. ಇವಾಗ 7 ಬೆಟ್ಟಗಳು ಹಾಕ್ತೀನಿ. ಫಸ್ಟಿಂದ ಹಾಕೋ, ಯಾವುದು ಬಿಡ ಇಲ್ಲ, ಇದನ್ನು ಹಾಕ್ತೀವಿ. ಪಾರ್ವತಮ್ಮ ಹೇಳ್ಕೊಟ್ಟ ಹಾಡು ಹಾಕ್ತೀನಿ ನೋಡಿ ಇವಾಗ. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನೋ ಅಂತಿಂತ ಗಂಡಲ್ಲ ಶಾರ್ದೂಲನವನನ. ಪಾರ್ವತಮ್ಮ ಹೇಳಿ ಬರೆಸಿದ ಹಾಡು. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನೋ ಅಂತಿಂತ ಗಂಡಲ್ಲ ಶಾರ್ದೂಲನವನನ. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನೋ ಅಂತಿಂತ ಗಂಡಲ್ಲ ಶಾರ್ದೂಲನವನನ. ಗಿಡದ ಮುಗ್ಗುಗಳಿಲ್ಲ, ಗಿಡದ ಹೂಗಳನ್ನೆಲ್ಲ ತಿಂದುಗಳ ಕಟ್ಟಿಕೊಂಡೇನವನನ. ಪಾರ್ವತಮ್ಮ ಹೆಂಗೆ ಕಟ್ಕೊಂಡ್ಲು ಶಿವನನ್ನ ಅಂತ ಹೇಳ್ತಾರೆ. ಗಿಡದ ಹೂಗಳನ್ನೆಲ್ಲ ತಿಂದುಗಳ ಕಟ್ಟಿಕೊಂಡೇನವನನ. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನೋ ಅಂತಿಂತ ಗಂಡಲ್ಲ ಶಾರ್ದೂಲನವನನ. ನಾರಾಯಣಪ್ಪನೆ ನಾಲ್ಕು ಮುಖದವನೆ ನೀವೆಂಗೆ ಬಿಟ್ಟಿರೋ ವಿಷ ಕುಡಿಯಲ್ಲ. ಅಲ್ಲಿರೋ ಎಲ್ಲ ದೇವತೆಗಳನ್ನ ಲೆಫ್ಟ್ ಅಂಡ್ ರೈಟ್ ತಗೊಂಡ್ಬಿಡ್ತಾಳೆ. ಅದು ಹೆಂಗೆ ಬಿಟ್ರಿ ಅಂತ. ಹೆಂಗೆ ಬಿಟ್ಟಿರೋ ವಿಷ ಕುಡಿಯಲವನ. ಲಕ್ಷ್ಮಮ್ಮ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ ನೀವ್ಯಾಕೆ ತಡೆದಿಲ್ಲ ಸಾವನಪ್ಪುವವನ. ಯಾಕೆ ವಿಷ ಕುಡಿಯಕ್ ಬಿಟ್ರಿ ಅಂತ. ಲಕ್ಷ್ಮಮ್ಮ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ ನೀವ್ಯಾಕೆ ತಡೆದಿಲ್ಲ ಸಾವನಪ್ಪುವವನ. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನೋ ಅಂತಿಂತ ಗಂಡಲ್ಲ ಶಾರ್ದೂಲನವನನ. ವಾಸುಕಿ ಅನಂತ ಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ಭಕ್ತರಾಷ್ಟ್ರಕಾಲಿಯಂ. ವಾಸುಕಿ ಅನಂತ ಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ಭಕ್ತರಾಷ್ಟ್ರಕಾಲಿಯಂ. ಸರ್ವ ಸರ್ಪ ಕರ್ಕೋಟ ಕಾಲಕೂಟ ವಿಷಗಳೇ ನಂಜುಂಡನ ಅರ್ಥಾಂಗಿ ನವದುರ್ಗಿ ಹೇಳುತ್ತಿರುವೆ. ಕಂಠದಿಂದ ಕೆಳಗೆ ಮತ್ತಂಗುಲದಷ್ಟು ಇಳಿದೊಡೆ
ಆಯಮ್ಮ ಮಾತ್ರ ಈ ರೀತಿ ಬರ್ಸೋದಕ್ಕೆ ಸಾಧ್ಯ, ಯಾಕಂದರೆ ಲೈವ್ ಎಕ್ಸ್ಪೀರಿಯನ್ಸ್ ಅದನ್ನು ಹೇಳಿದ್ದವರು. ಇದು ಅಲೆಮಾರಿ ಅಂತ ಒಂದು ಹಾಡು ಬರೆದೆ, ಅವನನ್ನು ಹಿಡಿಯುವುದು ಹೆಂಗೆ ಅಂತ. ಇದನ್ನು ನೋಡಿ, ಚೆನ್ನಾಗಿದೆ. ಅಲೆಮಾರಿಯ ನಮಿಸಲು ಅಲೆದಲೆದು ಹೊರಟಿರುವೆ, ಅಲೆಮಾರಿಯ ನಮಿಸಲು ಅಲೆದಲೆದು ಹೊರಟಿರುವೆ. ಬೂದಿಯಲಿ ನೀಯುವನ ಪೂರಮೆಯಲಿ ಅರಸುತ್ತಿಗೆ, ಬೂದಿಯಲಿ ನೀಯುವನ ಪೂರಮೆಯಲಿ ಅರಸುತ್ತಿಗೆ. ತಿರುಕದನು ಹುಡುಕಲು ತಿರುಕನನು ಅಲೆಯುತ್ತಿಗೆ, ತಿರುಕನನು ಹುಡುಕಲು ಧರೆ ತಿರುಗಿ ಅಲೆಯುತ್ತಿಗೆ. ಅಲೆದರು ಸಿಗನಂತೆ ನಿಂತಾಗ ನಗುವನು, ಅಲೆದರು ಸಿಗನಂತೆ ನಿಂತಾಗ ನಗುವನು. ಸುಟ್ಟರೂ ಸುಡದವನ ಬಿಟ್ಟಿರದ ಭೂಧರನು, ಸುಟ್ಟರೂ ಸುಡದವನ ಬಿಟ್ಟಿರದ ಭೂಧರನು, ಸುಟ್ಟರೂ ಸುಡದವನ ಬಿಟ್ಟಿರದ ಭೂಧರನು. ಧರೆ ತಿರುಗಿ ಅಲೆಯುತ್ತಿದೆ, ತಿರುಕನು ಹುಡುಕಲು. ಅಡಿಕಿತ್ತು ಅಡಿಗಿಡುವ ಕಿತ್ತಡಿಗೆ ತಿರುಕನು, ಅಡಿಕಿತ್ತು ಅಡಿಗಿಡುವ ಕಿತ್ತಡಿಗೆ ತಿರುಕನು. ಕಣ್ಣೊಳಗೆ ಕುಂತವನ ಕಣ್ಣಿಂದ ಕಾಣಲಹುದೆ, ಕಣ್ಣೊಳಗೆ ಕುಂತವನ ಕಣ್ಣಿಂದ ಕಾಣಲಹುದೆ, ಕಣ್ಣೊಳಗೆ ಕುಂತವನ ಕಣ್ಣಿಂದ ಕಾಣಲಹುದೆ. ಅಲೆಮಾರಿಯ ನಮಿಸಲು ಅಲೆದಲೆದು ಹೊರಟಿರುವೆ, ತಿರುಕನನು ಹುಡುಕಲು ಧರೆ ತಿರುಗಿ ಅಲೆಯುತ್ತಿಗೆ. ಅಲೆದಲೆದು ಹೊರಟಿರುವೆ, ಧರೆ ತಿರುಗಿ ಅಲೆಯುತ್ತಿಗೆ. ಕೇಳಿದ್ರ ಗೆಳೆಯರೇ? ಆ್ಯಕ್ಚುಲಿ ಇದೊಂದು ಇಂಪಾರ್ಟೆಂಟ್ ಹೇಳಬೇಕಾಗಿತ್ತು. ಶಿವನನ್ನು ಒಲಿಸಿಕೊಳ್ಳುವುದು ಹೇಗೆ? ಶಿವನನ್ನು ಒಲಿಸಿಕೊಳ್ಳಲು ನೋಡಿ, ಅಷ್ಟು ಶಿವಭಕ್ತ ಆದರೂ ರಾಮಾಯಣದ ಯುದ್ಧದಲ್ಲಿ ರಾಮನಿಗೆ ಜಯ ಗಳಿಸ್ತು. ಶಿವಭಕ್ತನಾದ ರಾವಣ ಸೋತ. ಯಾಕಂದರೆ ಶಿವ ಎಷ್ಟೇ ಭಕ್ತರನ್ನು ಪ್ರೀತಿ ಮಾಡಿದ್ರೂ ತಪ್ಪುಗಳನ್ನು ಸಹಿಸುವುದಿಲ್ಲ. ಜಗತ್ತಿನ ಮೊಟ್ಟ ಮೊದಲ ವನರಕ್ಷಕ ಶಿವ. ಯಾಕಂದರೆ ಕೈಲಾಸದಲ್ಲಿ ಬಂಗಾರದ ಅರಮನೆ ಕಟ್ಟಿಸ್ಕೊಡ್ತೀನಿ ಅಂತ ರಾವಣ ಬಂದಾಗ ಶಿವ ಹೇಳ್ತಾನೆ, ಇಲ್ಲಿರೋ ಒಂದು
ಹುಲ್ಲು ಕೂಡ ಕೀಳಬಾರ್ದು, ಒಂದು ಮರನ ಕಡಿಬಾರ್ದು. ಹಾಗಿದ್ರೆ ಪ್ಯಾಲೇಸ್ ಕಟ್ಟು, ಇಲ್ಲಾಂದ್ರೆ ಹೋಗ್ತಾರೆ ಇಲ್ಲಿಂದ ಅಂತಾರೆ. ಪಾರ್ವತಿನ ಎಷ್ಟೋ ಕನ್ವಿನ್ಸ್ ಮಾಡಿ ಕರ್ಕೊಂಬಂದಿರ್ತಾನೆ ರಾವಣಾಸುರ. ಅಂದರೆ ಪ್ರಕೃತಿನ ಎಷ್ಟು ಇಷ್ಟಪಡ್ತಾನೆ ಅಂತ. ಪಾರ್ವತಿ ಬಂದು ಜಗಳ ಆಡ್ಬಿಡ್ತಾಳೆ, ನೀನು ನಂಬ್ಕೊಂಡ್ರೆ ನಾನು ಇದೇ ಗತಿ ನಂದು, ಯಾವಾಗ ನೋಡಿದ್ರು ಬಂಡೆ ಗುಂಡೆಗಳ ನಡುವೆ ಸ್ಮಶಾನದಲ್ಲಿ ನಾನು ಇರೋಂಗೆ ಮಾಡಿದೆ, ನೀನು ನಂಬ್ಕೊಂಡು ಬಂದಿದ್ದಕ್ಕೆ. ನಮ್ಮ ತಂದೆ ಅವರೆಲ್ಲ ಬಂಗಾರದ ಅರಮನೆಗಳಲ್ಲಿದ್ದಾರೆ, ನಿನ್ನ ಭಕ್ತ ರಾವಣ ಇದ್ದಾನೆ, ನೀನು ಏನು ಹಿಂಗೆ ಮಾಡಿ, ಏನು ಬೇಕು ಪಾರ್ವತಿ ನಿನಗೆ, ಏನಮ್ಮ ಏನು ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ಒಂದು ಸೂರು ಬೇಕಲ್ವಾ, ಮಳೆ ಬಂದರೆ ಅಂದರೆ, ಮಳೆ ಬಂದರೆ ನಿನ್ನ ಮೋಡಗಳಿಗಿಂತ ಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ, ಮಳೆ ಬರಲ್ಲ ಅವಾಗ ನಿನ್ನ ತಲೆ ಮೇಲೆ ಅಂತ ಕನ್ವಿನ್ಸ್ ಮಾಡ್ತಾನೆ. ಬಿಸಿಲಾದರೆ ಬೆಟ್ಟದ ತುದಿಗಳಿಗೆ ಕರ್ಕೊಂಡು ಹೋಗ್ತೀನಿ, ಚಳಿ ಆದರೆ ಸಮುದ್ರ ತೀರಕ್ಕೆ ಕರ್ಕೊಂಡು ಹೋಗ್ತೀನಿ. ಆವಾಗಲೇ ಫಿಸಿಕ್ಸ್ ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಶಿವ. ಅಂದರೆ ಆಲ್ಟಿಟ್ಯೂಡ್, ಹೈಯರ್ ಆಲ್ಟಿಟ್ಯೂಡ್, ಲೋವರ್ ಆಲ್ಟಿಟ್ಯೂಡು ಹೇಗೆ ಸಂಭಾಳಿಸ್ತಿದ್ದ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಶಿವಪುರಾಣದಲ್ಲಿ. ಹಾಗಾಗಿ ಶಿವಂತರ ಬದುಕೋದು ಅಂದರೆ ಕಿತ್ತಡಿ ಅಂತ ಅರ್ಥ. ಅಡಿಕೀಳದೆ ಅಡಿಕಿತ್ತು ನಡೆಯುವುದು, ಅಡಿ ಊರದೆ, ಅಡಿ ಬೇರ್ನಂತೆ ಅಡಿ ಊರದೆ, ಒಂದು ಕಡೆ ನಿಲ್ಲದೆ ಎಲ್ಲಿಯೂ ನಿಲ್ಲದವನು, ಅದನ್ನೇ ಅಲೆಮಾರಿಯ ನಮಿಸಲು, ಅಲೆದಲ್ಲಿದ್ದು ಅವನೇ ಅಲೆಮಾರಿ. ಅವನು ಹಿಡಿಯೋಕೆ ಹೋದರೆ ಎಲ್ಲಿ ಹಿಡಿಯೋದು? ವಾರಣಾಸಿಗೆ ಹೋದರೆ ಅಮರನಾಥದಲ್ಲಿರ್ತಾನೆ, ಅಮರನಾಥಕ್ಕೆ ಹೋದರೆ ಕೇದಾರನಾಥದಲ್ಲಿರ್ತಾನೆ, ಕೇದಾರನಾಥ ಇದ್ದರೆ ವೈದ್ಯನಾಥಕ್ಕೆ ಹೋಗಿರ್ತಾನೆ, ವೈದ್ಯನಾಥಕ್ಕೆ ಹೋದರೆ ಇನ್ನೊಂದು ಕಡೆ ಹೋಗ್ತಾನೆ, ಮಲ್ಲಿಕಾರ್ಜುನಗೆ ಹೋಗ್ತಾನೆ, ಮಲ್ಲಿಕಾರ್ಜುನಗೆ ಹೋದರೆ ರಾಮೇಶ್ವರದಲ್ಲಿರ್ತಾನೆ. ಹೀಗೆ ಅವನೇ ಅಲಿತಾ ಇರ್ತಾನೆ. ಅವನನ್ನು ಅಲಿದ್ರೂ ಹಿಡಿಯೋಕ್ಕಾಗಲ್ಲ. ಅವನನ್ನು ಹಿಡಿಬೇಕು ಅಂದರೆ ನಿಲ್ಲಬೇಕು, ಒಂದು ಕಡೆ ನಿಲ್ಲಬೇಕು. ನೀವು ನಿಂತು ನಡೆಯುತ್ತಾ ನಿದ್ರಿಸಿದಂದು, ನಿದ್ದೆಯಲ್ಲಿ ಕುಂತಂದು ಬೆಳಗುವುದು ದೀಪ ಅಂತ. ಆ್ಯಕ್ಚುಲಿ ನಿಮ್ಗೆ ಬೋರ್ ಮಾಡ್ತಾ ಇದೀನಿ. ಒಂದೇ ಒಂದು ಮನವಿ, ಮನುಷ್ಯ ಮಾತ್ರರನ್ನು ನೀವು ಅನುಸರಿಸದೆ ಡೈರೆಕ್ಟ್ ದೇವರಿಗೆ ಕನೆಕ್ಟ್ ಆಗಿ ಶಿವರಾತ್ರಿಗೆ ನಿಮ್ಮೂರಿನ ಹತ್ತಿರದ ನಿಮ್ಮೂರಿನ ದೇಗುಲಗಳು, ಶಿವಾಲಯಗಳು, ಶಿವನಿಗೆ ನೀವು ಜಲ ಹಾಕಿದ್ರು ಪರ ಇಲ್ಲ. ಹೋಗಬೇಕಾದ್ರೆ ನೀವು ಒಂದೇ ಒಂದು ಬಿಲ್ವ ಪತ್ರೆ 3 ದಳದ್ದು ಎತ್ಕೊಂಡು ಹೋಗಿ ಅಲ್ಲಿ ಕೊಟ್ಟು, ಅಲ್ಲಿಂದ ಬೇರೆ ಬಿಲ್ವ ಪತ್ರೆ ತಗೊಂಡು ಅದನ್ನು ನೀವು ಸ್ವೀಕರಿಸ್ಬಿಡಿ ಪ್ರಸಾದ ಅಂತ. ಸರ್ವರೋಗ ನಿವಾರಣಿ ಅದು. ಅದೊಂದು ಮಾಡಿ. ನಿಮ್ಮ ಊರಲ್ಲಿ ಶಿವಾಲಯ ಇಲ್ಲ ಅಂದರೆ ಪಕ್ಕದೂರಿಗೆ ಹೋಗಿ, ಇಲ್ಲ ಅಂದರೆ ನೀವು ಸಾಮರ್ಥ್ಯ ಇದ್ದರೆ ಜ್ಯೋತಿರ್ಲಿಂಗಕ್ಕೆ ಹೋಗಿ, ಶಕ್ತಿಪೀಠಕ್ಕೆ ಹೋಗಿ ಶಿವನನ್ನು ಆರಾಧಿಸಿ. ವಿನ ಯಾರೋ ಮನುಷ್ಯ ಮಾತ್ರ ಮಾಡಿಕೊಂಡಿರೋ ಆಶ್ರಮಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಡೈರೆಕ್ಷನ್ಲೆಸ್ ಆಗಬೇಡಿ. ನೀವು ಹೋದ ದೇಗುಲಗಳಲ್ಲೂ ಅನ್ಯಾಯ ನಡೀತಾ ಇದ್ದರೆ ಎದ್ದು ನಿಂತು ಇದು ಅನ್ಯಾಯ ಅಂತ ಖಂಡಿಸೋದು ಕಲೀರಿ. ಅವಮಾನ ಆದರೂ ಸಹಿಸ್ಕೊಳ್ಳಿ, ಹೊಡೆದ್ರೂ ಓಡಿಸ್ಕೊಳ್ಳಿ. ತಪ್ಪು ಅನ್ನೋದನ್ನು ತಪ್ಪು ಅಂತ ಹೇಳೋದನ್ನು ಬಿಡಬೇಡಿ. ನೀವು ತಪ್ಪು ರೀ, ದುಡ್ಡು ಕೊಟ್ಟವ್ರನ್ನ ನೀವು ಮುಂದೆ ಬಿಡ್ತಾ ಇದ್ದೀರಿ, ನಾವು ಧರ್ಮದರ್ಶನದವ್ರನ್ನ ಹಿಂದೆ ಬಿಡ್ತಾ ಇದ್ದೀರಿ, ದೇವ್ರು ನಿಮ್ಮನ್ನು ಮೆಚ್ತಾನ, ಇದು ನ್ಯಾಯ ಅಲ್ಲ. ಅವ್ರನ್ನೂ ಬಿಡಿ, ನಮ್ಮನ್ನು ಬಿಡಿ. ಅವ್ರನ್ನ ದುಡ್ಡು ಕೊಟ್ಟಿದ್ದಾರೆ ಅಂತ ಬಿಡೋಕ್ಕೆ ಇದು ಮಾರಾಟ ಅಲ್ಲ, ದೇವಸ್ಥಾನ ಅದು ದಾನ. ಮಾಡಲಿ, ಅವರು ದಕ್ಷಿಣೆ ಹಾಕಲಿ, ಆದರೆ ಭೇದ ಭಾವ ಬಿಡಿ ಅಂತ ಹೇಳಿ ನೀವು ಹೋರಾಟ ಮಾಡಿ ಪವಿತ್ರತೆಗೋಸ್ಕರ. ಅಲ್ಲಿರೋ ಪೊಲೀಸ್ ಡಿಪಾರ್ಟ್ಮೆಂಟ್ನ ನ್ಯಾಯ ಕೇಳಿ. ಅಲ್ಲಿ ಪೊಲೀಸ್ ಅವ್ರು ನಿಂತಿರ್ತಾರೆ, ಅವ್ರನ್ನ ಕೇಳಿ, ಇದು ಹೆಂಗಿದು, ದುಡ್ಡು ಕೊಟ್ಟರೆ ಮುಂದೆ, ದುಡ್ಡು ಕೊಡ್ತಿದ್ರೆ ಹಿಂದೆ, ಇದು ನನಗೆ ನ್ಯಾಯ ಅನ್ನಿಸ್ತಾ ಇಲ್ಲ ಅಂತ ಓಪನ್ ಆಗಿ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿ. ಯಾರೂ ನಿಮ್ಮಲ್ಲಿ ಕೇಳುವ ನ್ಯಾಯಕ್ಕೆ ಅಡ್ಡ ಮಾತಾಡೋ ಶಕ್ತಿ ಯಾರಿಗೂ ಇಲ್ಲ. ಅದು ನ್ಯಾಯವಾಗಿದ್ದರೆ ಹೌದಲ್ವಾ ಅನ್ಕೋತಾರೆ. ಮತ್ತು ಶಿವ ಅಂತೂ ಅಧರ್ಮ ದರ್ಶನದವ್ರನ್ನ ಮೆಚ್ಚೋದಿಲ್ಲ, ಧರ್ಮದರ್ಶನದವ್ರನ್ನೇ ಪ್ರೀತಿಸೋದು. ಹಾಗಾಗಿ ಈ ಅಧರ್ಮ ದರ್ಶನದಲ್ಲಿ ಹೋಗೋರು ಕೂಡ ನೀವು ಬೇಕಾದ್ರೆ ಕಾಣಿಕೆಗೆ ಹುಂಡಿಗೆ ದುಡ್ಡು ಹಾಕಿ 300 ರೂಪಾಯಿ ಧರ್ಮದರ್ಶನದಲ್ಲೇ ಹೋಗಿ ದರ್ಶನ ಮಾಡಿ. ಧನ್ಯವಾದ. ಅಹೋರಾತ್ರ.